ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ದ ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಮಾಡ್ ಎಕ್ಸ್ ಆ್ಯಂಡ್ ಹೆನ್ಸ್ ಇವ್ಯಾಲ್ಯುಯೇಟ್ ಇಂಟೆಗ್ರಲ್ ಆಫ್ 0 to infinity ಎಕ್ಸ್ ಸೈನ್ ಎಮ್ ಎಕ್ಸ್ ಬೈ 1 + x² dx, m ಗ್ರೇಟರ್ ದ್ಯಾನ್ 0. ಹೆಂಗೆ ಮಾಡೋದು ಹೇಳಿ ಇದನ್ನ. ಫಸ್ಟು ಎಫ್ ಆಫ್ ಎಕ್ಸ್ ಬರ್ಕೊಳ್ಳೋಣ ಹೇಳಿ. ಎಫ್ ಆಫ್ ಎಕ್ಸ್ ಅಂದ್ರೇನು? ಇ ಪವರ್ ಮೈನಸ್ ಮಾಡ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಸೈನ್ ಟ್ರಾನ್ಸ್ಫಾರ್ಮ್ಗೆ ಫಾರ್ಮುಲಾ ಏನು? ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ 0 to infinity ಎಫ್ ಆಫ್ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಇಲ್ಲಿ ಎಫ್ ಆಫ್ ಎಕ್ಸ್ ಏನಿದೆ? ಮೈನಸ್ ಮಾಡಿ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ 0 to infinity ಇ ಪವರ್ ಮೈನಸ್ ಮಾಡ್ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ನೋಡಿ, ಈ ಮಾಡ್ ಎಕ್ಸು ಡಿಪೆಂಡ್ ಆನ್ ಲಿಮಿಟ್ ಇರುತ್ತೆ. ಯಾವ ಥರ ಹೇಳಿ? ಮಾಡ್ ಎಕ್ಸ್ ಬಂದು ಏನು ಆನ್ಸರು? ಎಕ್ಸ್ ಇರುತ್ತೆ ಅಥವಾ ಮೈನಸ್ ಎಕ್ಸ್ ಇರುತ್ತೆ. ಎಕ್ಸ್ ಯಾವಾಗ? ಎಕ್ಸ್ ಗ್ರೇಟರ್ ದ್ಯಾನ್ 0, ಇದು ಎಕ್ಸ್ ಲೆಸ್ ದ್ಯಾನ್, ಅಂದರೆ ಇದು 0 to infinity-ಗೆ, ಇದು ಮೈನಸ್ ಇನ್ಫಿನಿಟಿ ಟು 0ಗೆ. ಇಲ್ಲಿರೋದು ಲಿಮಿಟ್ ಏನು? 0 to infinity. ಈ ಮಾಡ್ ಎಕ್ಸ್ ಏನಾಗುತ್ತೆ? ಬರೀ ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದರೆ ಏನು? ಎಕ್ಸ್ ಮಾಡ್ ಎಕ್ಸ್ ಅಂದರೆ ಏನಿಲ್ಲಿ? ಎಕ್ಸ್ ಮಾತ್ರ. ಅಂದರೆ ಬರೀ ಮಾಡ್ ಎಕ್ಸ್ ತೆಗೆದ್ಬಿಟ್ಟು ಎಕ್ಸ್ ಹಾಕ್ಕೋಬಿಡಿ. ಹೇಳಿ, ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಹೇಳಿ 0 to ಇ ಪವರ್ ಮೈನಸ್ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಾರ್ಮುಲಾ ಯಾವುದು ಹೇಳಿ? ಇಂಟೆಗ್ರಲ್ ಆಫ್ ಹೇಳಿ ಇ ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸ್ ಡಿ ಎಕ್ಸ್. ಇಲ್ಲ ಬರ್ನೋಲಿಸ್ ಅಲ್ಲ, ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಬರ್ನೋಲಿಸ್ ಯಾವಾಗ? ಎಕ್ಸ್ ಇಂಟು ಸೈನ್ ಬಂದಾಗ. ಅರ್ಥ ಆಯ್ತಲ್ವಾ? ಈಗ ಹೇಳಿ, ಇದಕ್ಕೆ ಫಾರ್ಮುಲಾ ಹೇಳಿ. 1/a² ಪ್ಲಸ್ b² ಇಂಟು ಇ ಪವರ್ ಎ ಎಕ್ಸ್ ಎ ಸೈನ್ ಬಿ ಎಕ್ಸ್ ಮೈನಸ್ ಬಿ ಕಾಸ್ ಬಿ ಎಕ್ಸ್. ಈ ಫಾರ್ಮುಲಾ ಲಾಸ್ಟ್ ಟೈಮು ಒಂದು ಪ್ರಾಬ್ಲಮ್ ಮಾಡಿದೆ ಇದರಿಂದ. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಗ್ತಿದೆಯಲ್ವಾ? ಹೇಳಿ, ಫಾರ್ಮುಲಾ ಏನು? ಪ್ಲಸ್ b² ಇ ಪವರ್ ಎ ಎಕ್ಸ್ ಇಂಟು ಎ ಸೈನ್ ಬಿ ಎಕ್ಸ್ ಮೈನಸ್ ಬಿ ಕಾಸ್ ಬಿ ಎಕ್ಸ್. ಇದನ್ನ ಇದಕ್ಕೆ ಕಂಪೇರ್ ಮಾಡಿ. ಇ ಪವರ್ ಮೈನಸ್ ಎಕ್ಸ್ ಇದೆಯಲ್ವಾ? ಇಲ್ಲೇನಿದೆ? ಇ ಪವರ್ ಎ ಎಕ್ಸ್ ಇದೆ. ಇಲ್ಲಿ ಸೈನ್ ಯು ಎಕ್ಸ್ ಇದೆ, ಅಲ್ಲಿ ಸೈನ್ ಬಿ ಎಕ್ಸ್ ಇದೆ. ಅಂದರೆ ಕಂಪೇರ್ ಮಾಡಿ ಎ ಮತ್ತು ಬಿ ತಗೊಳ್ಳಿ. ಎ ಏನು ಕಂಪೇರ್ ಮಾಡಿದ್ರೆ ಏನೋ ನೋಡೋದು ಹೆಂಗೆ ಅಂದರೆ, ಇ ಪವರ್ ಮೈನಸ್ ಎಕ್ಸ್ ಇದೆಯಲ್ವಾ? ಇಲ್ಲೇನಿದೆ? ಇ ಪವರ್ ಎ ಎಕ್ಸ್ ಇದೆ. ಎ ಎಕ್ಸ್ನ ಮೈನಸ್ ಎಕ್ಸ್ ಕಂಪೇರ್ ಮಾಡಿದ್ರೆ ಎ ಏನಾಗುತ್ತೆ? -1. ಎಕ್ಸ್ಗೇನು ಮಲ್ಟಿಪ್ಲೈ ಇರುತ್ತೆ ಅದೇ ಎ. ಪವರಲ್ಲಿ ಎಕ್ಸ್ಗೇನು ಮಲ್ಟಿಪ್ಲೈ ಇರುತ್ತೆ ಅದೇ ಎ. ಇಲ್ಲಿ ಎ ಏನು? -1. ಬಿ ಏನು? ಸೈನ್ ಯು ಎಕ್ಸ್ ಇದೆ, ಅಲ್ಲಿ ಸೈನ್ ಬಿ ಎಕ್ಸ್ ಇದೆ. ಅಂದರೆ ಬಿ ಏನು? ಸೈನ್ ಬಿ ಎಕ್ಸ್ ಇದೆ, ಇಲ್ಲಿ ಸೈನ್ ಯು ಎಕ್ಸ್. ಬಿ ಜಾಗದಲ್ಲಿ ಏನಿದೆ ನೋಡಿ? ಯು. ವೆರಿ ಗುಡ್. ಬಿ ಅಂದರೆ ಏನು? ಹುಷಾರಾಗಿ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಜಾಗದಲ್ಲಿ ಏನಾಗಬೇಕು? ಬಿ ಜಾಗದಲ್ಲಿ ಯು. ಇದಕ್ಕೆ ಹಾಕಿದ್ರೆ ಮುಗೀತು ಇಂಟಿಗ್ರೇಷನು. ಹೇಳಿ, ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು ಏನು? 1/ ಹೇಳಿ, ಇಂಟಿಗ್ರೇಷನ್ನೇ ಮುಗೀತು. ಇಂಟಿಗ್ರೇಷನ್ ಬರೆಯೋದು, ಸಿಂಬಲ್ ಬರೆಯೋದು ಬೇಕಾಗಿಲ್ಲ. ಗೊತ್ತಾಗ್ತಿದೆಯಲ್ವಾ? ಎ ಅಂದ್ರೇನು? -1² ಪ್ಲಸ್ ಬಿ ಅಂದರೆ ಆಮೇಲೆ ಇ ಪವರ್ ಮೈನಸ್ ಎಕ್ಸ್ -1 ಸೈನ್ ಯು ಎಕ್ಸ್ ಮೈನಸ್ ಬಿ ಅಂದ್ರೇನು? -u ಕಾಸ್ ಯು ಎಕ್ಸ್. ಲಿಮಿಟ್ ಏನು? 0 to infinity. ಕರೆಕ್ಟ್ ಅಲ್ವಾ? ಈಗ ಹೇಳಿ, ಎಫ್ ಎಸ್ ಆಫ್ ಯು ಏನಾಯ್ತು ಈಗ? 1/-1² ಅಂದ್ರೇನು? ಪ್ಲಸ್ u². ಕರೆಕ್ಟ್ ಅಲ್ವಾ? ಈಗ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ. ಎಕ್ಸಾಕ್ಟ್ದಲ್ಲಿ ಇನ್ಫಿನಿಟಿ ಹಾಕಿದ್ರೆ ಏನಾಗುತ್ತೆ? ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ 0. ಅಪ್ಪರ್ ಲಿಮಿಟ್ಗೆ 0 ಡೈರೆಕ್ಟಾಗಿ ಬರೆದ್ಬಿಡಿ. ಯಾಕಂದರೆ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಇ ಪವರ್ ಮೈನಸ್ ಇನ್ಫಿನಿಟಿ 0 ಆಗುತ್ತೆ. 0 ಇಂಟು ಎನಿಥಿಂಗ್ ಇಸ್ ಆ್ಯಕ್ಚುಲಾಗಿ ಅದು ಎಲ್ ಎಸ್ ರೂಲಿಂದ ಬರೋದು. ಈಗ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಅಪ್ಪರ್ ಲಿಮಿಟ್ಗೆ ಏನಾಗಬೇಕು? ನೀವು 0 ಆಗಬೇಕು. ಮೈನಸ್ ಬರೋದು ಲೋವರ್ ಲಿಮಿಟ್ಗೆ. ಎಕ್ಸಾಕ್ಟ್ದಲ್ಲಿ 0 ಹಾಕಿ ಏನಾಗುತ್ತೆ? ಇ ಪವರ್ -0 -1 ಸೈನ್ 0 -u ಕಾಸ್ 0. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಯ್ತಲ್ವಾ? ಈಗ ಹೇಳಿ, ಎಫ್ ಎಸ್ ಆಫ್ ಯು ಏನಾಯಿತು?
1 ಬೈ ಹೇಳಿ 1 ಪ್ಲಸ್ ಯು ಸ್ಕ್ವೇರ್. 0 ಮೈನಸ್ ಅಂದರೆ ಮೈನಸ್, ಇ ಪವರ್ ಮೈನಸ್ 0 ಅಂದರೆ 1. ವೆರಿ ಗುಡ್. ಸೈನ್ 0 ಅಂದರೆ 0 ಅಲ್ವಾ? ಕಾಸ್ 0 ಅಂದರೆ 1. ಹುಷಾರಾಗಿ ಮಾಡಿ. ಹೇಳಿ ಇನ್ನೊಂದು ಸತಿ. ಮೇನ್ ಬೇಸಿಕ್ ಎಲ್ಲಿ ಗೊತ್ತಿರ್ಬೇಕು ನಿಮಗೆ. ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ 0, ಅಪ್ಪರ್ ಲಿಮಿಟ್ 0 ಆಗುತ್ತೆ ಇದರಿಂದ. ಇ ಪವರ್ ಮೈನಸ್ 0 ಅಂದರೆ 1, ಸೈನ್ 0 ಅಂದರೆ 0, ಕಾಸ್ 0 ಅಂದರೆ. ಆನ್ಸರ್ ಏನು ಬಂತು ಈಗ ಹೇಳಿ? ಎಫ್ ಎಸ್ ಆಫ್ ಯು ಏನಾಯಿತು ನೋಡಿ. ಇದು 0 ಆಗುತ್ತಾ? ಇದು ಮೈನಸ್ ಯು, ಮೈನಸ್ ಇಂಟು ಮೈನಸ್. ಎಫ್ ಎಸ್ ಆಫ್ ಯು ಏನು? ಯು ಬೈ 1 ಪ್ಲಸ್ ಯು ಸ್ಕ್ವೇರ್. ಇದು ಎಫ್ ಎಸ್ ಆಫ್ ಯು. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? ಹೆನ್ಸ್ ಇವ್ಯಾಲ್ಯೂಯೇಟ್ ಕೊಟ್ಟರೆ ಏನು ಮಾಡಬೇಕು? ಇನ್ವರ್ಸ್ ಮಾಡಬೇಕು. ಏನು ಮಾಡಬೇಕು ಇಲ್ಲಿ ಹೇಳಿ? ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಮಾಡ್ತಿದ್ರಲ್ವಾ, ಇಲ್ಲಿ ಇನ್ವರ್ಸ್ ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್ ಮಾಡಬೇಕು. ಹೇಳಿ, ಇನ್ವರ್ಸ್ ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್ ಈಸ್ ಅಂತ ಬರ್ಕೋಬೇಕು. ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಹೇಳಿ ಫಾರ್ಮುಲಾ ಏನು? 2/π. ಅಲ್ಲಿ 1/2π, ಇಲ್ಲಿ 2/π. ಅರ್ಥ ಆಗ್ತಿದೆಯಲ್ವಾ? 0 ಟು ಇನ್ಫಿನಿಟಿ ಎಫ್ ಎಸ್ ಆಫ್ ಯು ಸೈನ್ ಯು ಎಕ್ಸ್ ಡಿ. ಇಲ್ಲೇನು ಮಾಡಬೇಕು? ಎಕ್ಸ್ ಜಾಗ ಇಲ್ಲಿ ಎಫ್ ಆಫ್ ಎಕ್ಸ್, ಫಸ್ಟ್ ಎಫ್ ಎಸ್ ಆಫ್ ಯುನ ಸಪ್ರೇಟ್ ಮಾಡಿ. ಇದು ಫಾರ್ಮುಲಾ. ಅರ್ಥ ಆಗ್ತಿದೆಯಲ್ವಾ? ಇದು ಮತ್ತು ಈ ಫಾರ್ಮುಲಾ ಎರಡೂ ಜ್ಞಾಪಕ ಇರಲಿ. ಗೊತ್ತಾಯ್ತಲ್ವಾ? ಇಲ್ಲಿ ಎಫ್ ಎಸ್ ಆಫ್ ಯುನ ಸಪ್ರೇಟ್ ಮಾಡಿ. ಎಫ್ ಎಸ್ ಆಫ್ ಯು ಏನು? ಎಫ್ ಎಸ್ ಆಫ್ ಯು ಏನು ಹೇಳಿ? 2/π ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಯು ಬೈ 1 ಪ್ಲಸ್ ಯು ಸ್ಕ್ವೇರ್ ಸೈನ್ ಯು ಎಕ್ಸ್ನ ಎಕ್ಸ್ ಯು ಅಂತ ಬರ್ಕೊಳ್ಳಿ. ಎಕ್ಸ್ ಯು ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಯಾಕಂದರೆ ಯು ಎಕ್ಸ್ ಅಂದರೂ ಒಂದೇ, ಎಕ್ಸ್ ಯು ಅಂದ್ರೂ ಒಂದೇ. ಇಲ್ಲಿ ಈ ಎಕ್ಸಾಕ್ಟ್ದಲ್ಲಿ ಏನಾಗಬೇಕು? 0 ಹಾಕಿದ್ರೆ ಸೈನ್ 0 ಆಗ್ಬಿಡುತ್ತೆ, ಫುಲ್ಲೇ 0 ಆಗ್ಬಿಡುತ್ತೆ. 0 ಈಸ್ ಈಕ್ವಲ್ ಟು 0 ಬಂದ್ಬಿಡುತ್ತೆ. ಏನು ಇಲ್ಲಿ 0 ಬೇಡ. ಗೊತ್ತಾಗ್ತಿದೆಯಲ್ವಾ? 1 ತೊಗೊಂಡ್ರೆ ಏನಾಗುತ್ತೆ? ಸೈನ್ ಯು ಆಗುತ್ತೆ. ನಮಗೆ ಬೇಕಾಗಿರೋದೇನು ಇಲ್ಲಿ? ನೀವು ತರಿಸ್ಬೇಕಾಗಿರೋದೇನು? ಇಲ್ಲಿ ಎಕ್ಸಾಕ್ಟ್ದಲ್ಲಿ ಯು ಹಾಕಿ. ಯು ಸೈನ್ ಎಮ್ ಯು ಬೈ 1 ಪ್ಲಸ್ ಯು ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಫ್ ಆಫ್ ಆ ಥರ ಬೇಕು ಅಂದರೆ ನೀವು ಎಕ್ಸಾಕ್ಟ್ದಲ್ಲಿ ಏನು ಹಾಕ್ಕೋಬೇಕು? ಇಲ್ಲಿ ನೋಡಿ, ಯು ಬದಲು ಲಾಸ್ಟಲ್ಲಿ ಈಗ ನೋಡಿ ಎಕ್ಸ್ ಬದಲು ಯು ಹಾಕ್ಕೊಳ್ಳಿ. ಏನಾಗುತ್ತೆ ಈ ಟರ್ಮು? ಎಕ್ಸಾಕ್ಟ್ದಲ್ಲಿ ಯು ಹಾಕಿದ್ರೆ ಏನಾಗುತ್ತೆ? ಯು ಸೈನ್ ಎಮ್ ಯು ಬೈ 1 ಪ್ಲಸ್ ಯು ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈ ಥರ ಬರೆಸ್ಬೇಕು. ಇಲ್ಲಿ ಯು ಮತ್ತು 1 ಪ್ಲಸ್ ಯು ಸ್ಕ್ವೇರ್ ಆಲ್ರೆಡಿ ಇದೆ. ಸೈನ್ ಎಮ್ ಯು ಬದಲು ಅಲ್ಲೇನಿದೆ? ಸೈನ್ ಎಕ್ಸ್ ಯು ಇದೆ. ನಾವು ಬರೀ ಎಮ್ ಹಾಕ್ಕೊಳ್ಳೋಣ. ಲೆಟ್ ಹೇಳಿ ಎಕ್ಸ್ ಈಸ್ ಈಕ್ವಲ್ ಟು ಎಮ್ಮು, ಮತ್ತು ಎಮ್ಮು ಏನು ಗ್ರೇಟರ್ ದ್ಯಾನ್ 0 ಅವರೇ ಹೇಳಿದ್ದಾರೆ. ಎಮ್ ಏನಿರಬೇಕು? ಪಾಸಿಟಿವ್ ಇರಬೇಕು, ಲೆಸರ್ ಇರೋಂಗಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಆನ್ಸರ್ ಏನು? ಎಫ್ ಆಫ್ ಎಮ್ ಈಸ್ ಈಕ್ವಲ್ ಟು ಹೇಳಿ 2/π 0 ಟು ಯು ಬೈ 1 ಪ್ಲಸ್ ಯು ಸ್ಕ್ವೇರ್ ಸೈನ್ ಎಮ್ ಯು ಡಿ ಯು. ಗೊತ್ತಾಗ್ತಿದೆಯಲ್ಲ? ಬಟ್ ಎಫ್ ಆಫ್ ಎಮ್ ಏನು? ಎಫ್ ಆಫ್ ಎಮ್ ಏನು? ಎಫ್ ಆಫ್ ಎಕ್ಸ್ ಅಂದರೆ ಏನು? ಮಾಡಿ ಎಕ್ಸ್. ಈಗ ಎಕ್ಸ್ ವ್ಯಾಲ್ಯೂ ಏನಾದರೂ ಪಾಸಿಟಿವ್ ಇದ್ದರೆ ಏನು ಬರುತ್ತೆ? ಬರೀ ಎಕ್ಸ್ ಆಗುತ್ತೆ. ಇಲ್ಲಿ ಎಮ್ ಪಾಸಿಟಿವ್ ಅಲ್ವಾ? ಎಮ್ ಏನು? ಪಾಸಿಟಿವ್. ಎಮ್ ಪಾಸಿಟಿವ್ ಅಂದರೆ ಮಾಡಿ ಎಮ್ ಬಂದು ಮಾಡಿ ಎಮ್ಮೇ ಮಾಡಿ ಎಮ್ ಇಲ್ಲಿ ಈಕ್ವಲ್ ಟು ಬರೀ ಎಮ್ ಆಗುತ್ತೆ. ಅಂದರೆ ಏನಿಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಇ ಪವರ್ ಮೈನಸ್ ಎಮ್. ಎಫ್ ಆಫ್ ಎಕ್ಸ್ ಅಂದರೆ ಇ ಪವರ್ ಮೈನಸ್ ಮಾಡಿ ಎಕ್ಸ್. ಎಫ್ ಆಫ್ ಎಮ್ ಅಂದರೆ ಇ ಪವರ್ ಮೈನಸ್ ಮಾಡಿ ಎಮ್ಮು. ಮಾಡಿ ಎಮ್ ಬದಲು ಏನು ಬರೀಬೇಕು? ಬರೀ ಎಮ್ಮು. ಯಾಕೆ? ಎಮ್ಮು ಗ್ರೇಟರ್ ದ್ಯಾನ್ 0.
ಅರ್ಥ ಆಗ್ತಿದೆಯಲ್ವ? ಇದೇನು ಬರೆಯೋದು ಬೇಕಾಗಿಲ್ಲ, ಬಟ್ ಎಫ್ ಆಫ್ ಎಮ್ ಅಂತ ಇ ಪವರ್ ಮೈನಸ್ ಎಮ್ ಬರೀರಿ. ದೇರ್ ಫೋರ್ ಇದೇನಾಗುತ್ತೆ ಈಗ ಹೇಳಿ, ಇ ಪವರ್ ಮೈನಸ್ ಎಮ್ 2/π 0 to ಇನ್ಫಿನಿಟಿ ಯು ಸೈನ್ ಎಮ್ ಯು ಜೊತೆಗೆ ಸೇರಿಸ್ಬಿಡಿ ಈಗ, ಡಿವೈಡೆಡ್ ಬೈ 1 + u² du ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಬೇಕಾಗಿರೋದೇನು ಇದು ಮಾತ್ರ ತಾನೆ, ಇದನ್ನ ಈ ಕಡೆ ಕಳಿಸ್ಬಿಡಿ. ಫೈನಲ್ ಆನ್ಸರ್ ಏನು? ಇಂಟೆಗ್ರಲ್ ಆಫ್ 0 to ಇನ್ಫಿನಿಟಿ ಯು ಸೈನ್ ಎಮ್ ಯು ಡಿವೈಡೆಡ್ ಬೈ 1 + u² du ಈಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎಮ್. ಪೈನ ಈ ಕಡೆ ಕಳಿಸ್ಬೇಕಲ್ವ ಹೇಳಿ, ಪೈ ಇ ಪವರ್ ಮೈನಸ್ ಎಮ್ ಬೈ 2. ಗೊತ್ತಾಗ್ತಿದೆಯಲ್ವಾ? ಅಥವಾ π/2 ಇ ಪವರ್ ಮೈನಸ್ ಎಮ್. ಲಾಸ್ಟಲ್ಲಿ ಎಮ್ ಬದಲು ಏನು ಹಾಕ್ಕೊಳ್ಳೋಣ? ಎಕ್ಸ್ ಹೇಳಿ, 0 to ಇನ್ಫಿನಿಟಿ ಎಕ್ಸ್ ಸೈನ್ ಎಮ್ ಎಕ್ಸ್ ಡಿವೈಡೆಡ್ ಬೈ 1 + ಎಕ್ಸ್. ಯು ಬದಲು ಎಕ್ಸ್ ಹಾಕ್ಬಿಟ್ರೆ ಏನು ಚೇಂಜ್ ಮಾಡೋದು ಬೇಕಾಗಿಲ್ಲ, ಹಾಕೋಬೋದು ಆ ಥರ. ಗೊತ್ತಾಗ್ತಿದೆಯಲ್ವಾ? ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು, ರೈಟಲ್ಲಿ ಎಕ್ಸ್ ಏನು ರೈಟ್ ಹೆಂಗಿದೆ ಹಂಗೆ ಇಟ್ಕೋಬೇಕು. ಇಲ್ಲಿ ಡೆಫಿನೆಟ್ ಇಂಟೆಗ್ರಲ್ ಪ್ರಾಪರ್ಟಿ, ಯು ಬದಲು ಟಿ ಬೇಕಾದರೂ ಹಾಕ್ಕೋಬೋದು, ಎಕ್ಸ್ ಬೇಕಾದರೂ ಹಾಕ್ಕೋಬೋದು. ಗೊತ್ತಾಗ್ತಿದೆಯಲ್ವಾ? ಇದು ಬೇಸಿಕ್ಕು. ಅರ್ಥ ಆಯ್ತಲ್ವಾ? ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಇ ಪವರ್ ಮೈನಸ್ ಮಾಡಿ. ಫಸ್ಟು ನೀವು 4 ಇಯರ್ಸ್ ಸೈನ್ ಟ್ರಾನ್ಸ್ಫಾರ್ಮ್ ಫೈಂಡ್ ಮಾಡಬೇಕು, ಆಮೇಲೆ ಇನ್ವರ್ಸ್ 4 ಇಯರ್ಸ್ ಸೈನ್ ಟ್ರಾನ್ಸ್ಫಾರ್ಮ್ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇನ್ವರ್ಸ್ ಯಾಕೆ ಅಂದರೆ ಹೆನ್ಸ್ ಕೊಟ್ಟಿದ್ದಾರಲ್ಲ ಅದಕ್ಕೆ. ಬರೀ 4 ಇಯರ್ಸ್ ಸೈನ್ ಟ್ರಾನ್ಸ್ಫಾರ್ಮ್ ಅಂದರೆ ಇನ್ವರ್ಸು ಮಾಡೋದು ಬೇಕಾಗಿಲ್ಲ, ಇವ್ಯಾಲ್ಯೂಯೇಟ್ ಕೊಟ್ಟರೆ ಮಾತ್ರ ಮಾಡಿ. ಈಗ ಮಾಡೋದು ಯಾವ ಥರ? ಎಫ್ ಆಫ್ ಎಕ್ಸ್ ಅಂದ್ರೇನು, ಇ ಪವರ್ ಮೈನಸ್ ಮಾಡಿ ಎಕ್ಸ್. ಎಫ್ ಎಸ್ ಆಫ್ ಯು ಅಂದ್ರೇನು ಫಾರ್ಮುಲಾ, 0 to ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಎಫ್ ಎಸ್ ಆಫ್ ಯು ಅಂದ್ರೇನು, 0 to ಇನ್ಫಿನಿಟಿ ಇ ಪವರ್ ಮೈನಸ್ ಮಾಡಿ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಇ ಪವರ್ ಮೈನಸ್ ಮಾಡಿ ಎಕ್ಸ್ ಬದಲು ಇ ಪವರ್ ಮೈನಸ್ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್ ಬರ್ಕೋಬೇಕು. ಇಂಟೆಗ್ರಲ್ ಆಫ್ ಇ ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸ್ಗೆ ಡಿ ಎಕ್ಸ್ಗೆ ಫಾರ್ಮುಲಾ ಏನು, 1/a² + b² ಇ ಪವರ್ ಎ ಎಕ್ಸ್ ಎ ಸೈನ್ ಬಿ ಎಕ್ಸ್ ಮೈನಸ್ ಬಿ ಕಾಸ್. ಎ ಅಂದರೆ -1, ಬಿ ಅಂದರೆ ಯು. ಯು ಎಕ್ಸ್ ಅಂದರೆ ಎಕ್ಸ್ ಬಿಟ್ಟು, ಇಲ್ಲಿ ಎಕ್ಸ್ಗೆ ಮಲ್ಟಿಪ್ಲೈ ಇರೋದು ಇ ಪವರಲ್ಲಿ, ಎಕ್ಸ್ಗೆ ಮಲ್ಟಿಪ್ಲೈ ಇರೋದು ಎ. ಬಿ ಅಂದರೆ ಯು. ಇಲ್ಲಿ ಎ -1 ಬಿ ಯು ಹಾಕಿ, 1/-1² + u² ಇ ಪವರ್ -1x -1 ಸೈನ್ ಯು ಎಕ್ಸ್ ಮೈನಸ್ ಯು ಕಾಸ್ ಯು ಎಕ್ಸ್. ಇದನ್ನ ಇಲ್ಲಿ ಬರೆದ್ಬಿಡಿ, ಇದೇ ಇಂಟಿಗ್ರೇಷನ್ ಆಗುತ್ತೆ. ಇಲ್ಲಿ ಎಕ್ಸ್ ಇಲ್ಲದೆ ಇರೋದ್ರಿಂದ ಬರೀ ಇದಕ್ಕೆ ಲಿಮಿಟ್ ಹಾಕಿದ್ರೆ ಸಾಕು. ಹೇಳಿ, 1/1 + u². ಅಪ್ಪರ್ ಲಿಮಿಟ್ಗೆ 0 ಬರೆದ್ಬಿಡಿ, ಮೈನಸ್ ಎಕ್ಸ್ ಜಾಗದಲ್ಲಿ 0 ಹಾಕಿ ಬರೀರಿ. ನೆಕ್ಸ್ಟು ಲೋವರ್ ಲಿಮಿಟ್ ಹೇಳಿ, ಇ ಪವರ್ -0 -1 ಸೈನ್ 0 ಮೈನಸ್ ಯು ಕಾಸ್ 0. ಇದು 0 ಬಿಟ್ಬಿಡಿ, ಮೈನಸ್ ಇ ಪವರ್ -0 ಅಂದರೆ 1, ಸೈನ್ 0 ಅಂದರೆ 0, ಕಾಸ್ 0 ಅಂದರೆ ಇಲ್ಲಿ ಮೈನಸ್ ಯು ಆಗುತ್ತೆ, ಮೈನಸ್ ಇಂಟು ಮೈನಸ್ u/1 + u² ಆಗುತ್ತೆ. ಇನ್ವರ್ಸ್ 4 ಇಯರ್ಸ್ ಸೈನ್ ಟ್ರಾನ್ಸ್ಫಾರ್ಮ್ ಈಸ್ ಅಂತ ಬರ್ಕೋಬೇಕು. ಫಾರ್ಮುಲಾ ಹೇಳಿ, ಈಸ್ ಈಕ್ವಲ್ ಟು 2/π 0 to ಇನ್ಫಿನಿಟಿ ಎಫ್ ಎಸ್ ಆಫ್ ಯು ಸೈನ್ ಯು ಎಕ್ಸ್ ಡಿ ಯು. ಎಫ್ ಎಸ್ ಆಫ್ ಯು ಅಂದ್ರೇನು, u/1 + u² ಹಾಕ್ಕೊಳ್ಳಿ. ಲೆಟ್ ಎಕ್ಸ್ ಅಂದರೆ ಏನು, ಎಮ್ ಗ್ರೇಟರ್ ದ್ಯಾನ್ ಎಫ್ ಎಫ್ ಎಮ್ ಅಂದರೆ 2/π 0 to ಇನ್ಫಿನಿಟಿ u/1 + u² ಸೈನ್ ಎಮ್ ಯು ಡಿ ಯು. ಬಟ್ ಎಫ್ ಆಫ್ ಎಮ್ ಅಂದ್ರೇನು, ಇ ಪವರ್ ಮೈನಸ್ ಎಮ್ ಬರ್ಕೊಳ್ಳಿ, 2/π 0 to ಇನ್ಫಿನಿಟಿ, ಇದನ್ನ ಸೇರಿಸಿ ಬರ್ಕೊಳ್ಳಿ, ಯು ಸೈನ್ ಎಮ್ u/1 + u² ಡಿ ಯು. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ಮಲ್ಟಿಪ್ಲೈ ಮಾಡಿ ರೈಟಲ್ಲಿ ಬರ್ಕೊಳ್ಳಿ, ಪೈ ಇ ಪವರ್ -m/2. ಇದು ಯು ಬದಲು ಎಕ್ಸ್ ಹಾಕ್ಕೊಳ್ಳಿ, 0 to ಇನ್ಫಿನಿಟಿ ಎಕ್ಸ್ ಸೈನ್ ಎಮ್ ಎಕ್ಸ್ ಬೈ 1 + x² ಡಿ ಎಕ್ಸ್ ಈಸ್ ಈಕ್ವಲ್ ಟು ಪೈ ಇಂಟು ಇ ಪವರ್ -m/2. ಏನೋ ಡೌಟ್ ಇದೆಯಾ? ಅರ್ಥ ಆಯ್ತಲ್ವಾ? ತುಂಬ ಇಂಪಾರ್ಟೆಂಟ್, ನೀಟಾಗಿ ಓದಿ, ಸರಿನಾ? ಥ್ಯಾಂಕ್ ಯು.